ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್. ಎಲ್ಲರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪರಿಸರ ಪ್ರೇಮಿ ಪರಿಸರವನ್ನೇ ತನ್ನ ಉಸಿರನ್ನಾಗಿಸಿಕೊಂಡಿದ್ದ ಏರುಘಟ್ಟದ ಆದಿಯ ನಡಿಗೆ ನಿಲ್ಲಿಸಿದ ಮಾಧವ ಗಾಡ್ಗಿಲ್ ರವರ ನಿಧನ ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಕರಾಳವನ್ನ ಉಂಟು ಮಾಡಿದೆ. ಮೌನ ವಹಿಸಿದ ಪಶ್ಚಿಮ ಘಟ್ಟಗಳ ಕಾವಲುಗಾರ ಪಶ್ಚಿಮ ಘಟ್ಟಗಳನ್ನ ಕುರಿತು ಸಾಕಷ್ಟು ಸಂಶೋಧನೆಗಳನ್ನ ಮಾಡಿ ಸರ್ಕಾರಕ್ಕೆ ಕಟ್ಟೆಚ್ಚರವನ್ನ ನೀಡುವುದರ ಮೂಲಕ ಜೀವನವನ್ನ ಯಾವ ರೀತಿಯಾಗಿ ಸಾಗಿಸಿದ್ರು ಅಂತಕ್ಕಂಥದ್ದನ್ನ ಇವತ್ತಿನ ಕ್ಲಾಸ್ನಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಮಾಧವ ಗಾಡ್ಗಿಲ್ ಒಬ್ಬ ಪ್ರಖ್ಯಾತ ಪರಿಸರ ವಿಜ್ಞಾನಿ, ಪ್ರಾಧ್ಯಾಪಕ ಮತ್ತು ಪರಿಸರ ಕಾರ್ಯಕರ್ತರಾಗಿದ್ದರು. ಇವರು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ತಮ್ಮ ವಯಸ್ಸನ್ನೇ ಮುಡಿಪಾಗಿಟ್ಟಿಕೊಂಡಿದ್ದರು. ಇವರು ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದರು. ಇಂತಹ ಪರಿಸರ ಪ್ರೇಮಿ ಮಾಧವ ಗಾಡ್ಗಿಲ್ ರವರು 24 ಮೇ 1942ರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಪ್ರಮೀಳಾ ಹಾಗೂ ಅರ್ಥಶಾಸ್ತ್ರಜ್ಞರಾದ ಧನಂಜಯ್ ರಾಮಚಂದ್ರ ಗಾಡ್ಗಿಲ್ ದಂಪತಿಗಳಿಗೆ ಜನಿಸಿದರು. ಗಾಡ್ಗಿಲ್ ರವರು ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಜೀವಶಾಸ್ತ್ರದ ಪದವಿಯನ್ನ, ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರದ ಪದವಿಯನ್ನ ಹಾಗೂ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನ ಪಡೆದಿದ್ದಾರೆ. ಇಂತಹ ಪರಿಸರದ ಪ್ರೇಮಿ ಮಾಧವ ಗಾಡ್ಗಿಲ್ ರವರು 2010ರಲ್ಲಿ ಪಶ್ಚಿಮ ಘಟ್ಟಗಳನ್ನ ಕುರಿತು ಸಂಶೋಧನೆಯನ್ನ ಮಾಡಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತಾರೆ. 2010ರ ವರದಿ ಗಾಡ್ಗಿಲ್ ರವರ ವರದಿ ಏನನ್ನ ತಿಳಿಸುತ್ತೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋದ್ರೆ 2010ರಲ್ಲಿ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿಯ ಅಧ್ಯಕ್ಷರಾಗಿ ಪಶ್ಚಿಮ ಘಟ್ಟಗಳನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು ಕೂಡ ಸರ್ಕಾರ ಈ ಬಗ್ಗೆ ಯಾವುದೇ ಕಾನೂನುಗಳನ್ನ ಜಾರಿಗೆ ತರಲಿಲ್ಲ. ನೊಂದ ಮನಸ್ಸು ಏನು ತಾನೇ ಮಾಡುತ್ತೆ. ಇಂತಹ ಪರಿಸರ ಪ್ರೇಮಿ 1980ರ ದಶಕದಲ್ಲಿ ನೀಲಗಿರಿ ಅರಣ್ಯ ಪ್ರದೇಶವನ್ನ ಭಾರತದ ಮೊದಲ ಜೈವಿಕ ಅರಣ್ಯವನ್ನಾಗಿಸುವುದರಲ್ಲಿ ಗಾಡ್ಗಿಲ್ ರವರ ಸಂಶೋಧನೆಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಮಾಧವ ಗಾಡ್ಗಿಲ್ ರವರ ಆತ್ಮಕಥನವನ್ನ ನೋಡ್ತಾ ಹೋದ್ರೆ, ಆತ್ಮಚರಿತ್ರೆಯನ್ನ ನೋಡ್ತಾ ಹೋದ್ರೆ, ಪಶ್ಚಿಮ ಘಟ್ಟಗಳು ಒಂದು ಪ್ರೇಮ ಕಥನ, ವೆಸ್ಟರ್ನ್ ಘಾಟ್ಸ್ ಎ ಲವ್ ಸ್ಟೋರಿ ಅಂತಕ್ಕಂಥದ್ದು ಮಾಧವ ಗಾಡ್ಗಿಲ್ ರವರ ಆತ್ಮಚರಿತ್ರೆ ಆಗುತ್ತೆ. ಆತ್ಮಚರಿತ್ರೆನೇ ಬೇರೆ, ಇಲ್ಲಿ ಆತ್ಮಕಥೆನೇ ಬೇರೆ. ಆತ್ಮಕಥೆಯನ್ನ ನೋಡ್ತಾ ಹೋದ್ರೆ ಡಾಕ್ಟರ್ ಮಾಧವ್ ಗಾಡ್ಗಿಲ್ ಅವರ ಒಂದು ಆತ್ಮಕಥನ ಕನ್ನಡದಲ್ಲಿ ಏರುಘಟ್ಟದ ನಡಿಗೆ ಅಂತಾನೂ ಕೂಡ ಕರಿತಾ ಹೋಗ್ತೇವೆ. ಇದು ಮೂಲ ಕೃತಿ ಇಂಗ್ಲಿಷ್ ನಲ್ಲಿ ಈ ವಾಕ್ ಆಫ್ ದ ಹಿಲ್ ಅಂತಕ್ಕಂಥದ್ದು ಕಂಡು ಬರುತ್ತೆ. ಮೂಲ ಇಂಗ್ಲಿಷ್ ಭಾಷೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಕನ್ನಡದಲ್ಲಿ ಇದನ್ನ ಏರುಘಟ್ಟದ ನಡಿಗೆ ಅಂತ ಕರಿತೇವೆ. ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥ ಕೃತಿಯನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು? ಇದನ್ನ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ನೋಡಿ, ಏರುಘಟ್ಟದ ನಡಿಗೆ ಮಾಧವ ಗಾಡ್ಗಿಲ್ ರವರ ಆತ್ಮಕಥನ. ಇಂತಹ ಪರಿಸರ ಪ್ರೇಮಿಗೆ ಸಾಕಷ್ಟು ಪ್ರಶಸ್ತಿಗಳು ಲಭಿಸಿದವೆ. ಅವುಗಳಲ್ಲಿ ಇವರಿಗೆ ಭಾರತ ಸರ್ಕಾರ 1981ರಲ್ಲಿ ಪದ್ಮಶ್ರೀ ಹಾಗೂ 2006ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ವಿಶ್ವಸಂಸ್ಥೆಯ ಅತ್ಯುನ್ನತ ಪರಿಸರ ಗೌರವ ಚಾಂಪಿಯನ್ ಆಫ್ ದಿ ಅರ್ತ್ ಅಂತಕ್ಕಂಥದ್ದು ಕೂಡ 2024ರಲ್ಲಿ ಲಭಿಸಿದೆ. ಕರ್ನಾಟಕದೊಂದಿಗೆ ನಿಕಟ ಸಂಬಂಧವನ್ನ ಹೊಂದಿದ್ದ ಮಾಧವ ಗಾಡ್ಗಿಲ್ ರವರಿಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ 1983ರಲ್ಲಿ ನೀಡಿ ಗೌರವಿಸಿದೆ. ಇಂತಹ ನೂರಾರು ಸಾವಿರಾರು ಪ್ರಶಸ್ತಿಗಳು ಪರಿಸರ ಪ್ರೇಮಿ ಮಾಧವ ಗಾಡ್ಗಿಲ್ ರವರಿಗೆ ಲಭಿಸಿವೆ. ಅಂತೂ ಇಂತೂ ಕೊನೆಯದಾಗಿ ಮಾಧವ ಗಾಡ್ಗಿಲ್ ರವರ ಅನಾರೋಗ್ಯದಿಂದಾಗಿ ಜನವರಿ 8, 2026ರಂದು ಪುಣೆಯಲ್ಲಿ ನಿಧನರಾದರು. ಇವರಿಗೆ 83 ವರ್ಷ ವಯಸ್ಸಾಗಿತ್ತು. ಇಂತಹ ಲೇಖಕರ, ಪರಿಸರ ವಿಜ್ಞಾನಿಯವರ ಜೀವನದ ಮಹತ್ವ ಅಂಶಗಳನ್ನ ನಮ್ಮಲ್ಲಿ ಕೂಡ ಅಳವಡಿಸಿಕೊಳ್ಳುವುದರ ಮೂಲಕ ಪರಿಸರ ಪ್ರೇಮಿ, ಪರಿಸರ ವಿಜ್ಞಾನಿ, ಏರುಘಟ್ಟದ ನಡಿಗೆಯ ಆದಿಗೆಯನ್ನ ನಿಲ್ಲಿಸಿದ ಮಾಧವ ಗಾಡ್ಗಿಲ್ ರವರಿಗೆ ನುಡಿ ನಮನವನ್ನ ಸಲ್ಲಿಸುತ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.